ನಮ್ಮ ಮನೆಗೆ ಹಸು ತಂದ್ವಿ, ಹೊಸ ಹಸು. ಅದ್ರ ರೇಟ್ ಎಷ್ಟು ಮತ್ತು ಎಲ್ಲಿ ತಂದ್ವಿ ಹಸುನ ಅಂತ ಬಟ್ ತೋರಿಸ್ತಾ ಇದ್ದೀನಿ. ಇದು ಹಸು, ಕರು ಆ ಕಡೆ ಮಲಗಿದೆ. ನಾವು ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ವೀಕಿಂದ ವ್ಲಾಗ್ನ ಮಾಡಿರಲಿಲ್ಲ, ಸುಮ್ಮನೆ ಮಾಡಿರಲಿಲ್ಲ. ಶಾರ್ಟ್ಸ್ನೆಲ್ಲ ಹಾಕ್ಕೊಂಡಿದ್ದೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗೆ. ಮತ್ತು ಇವತ್ತಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನಮ್ಮ ಮನೆಗೆ ಹಸು ತಂದ್ವಿ, ಹೊಸ ಹಸು. ಅದ್ರ ರೇಟ್ ಎಷ್ಟು ಮತ್ತು ಎಲ್ಲಿ ತಂದ್ವಿ ಹಸುನ ಅಂತೆಲ್ಲ ಹೇಳ್ತೀನಿ ಇದೇ ವ್ಲಾಗಲ್ಲಿ. ನೀವು ನೋಡಿರ್ತೀರ ನಮ್ಮ ಮನೇಲಿ ಹಸು ತಂದಿರೋದನ್ನ, ಏನಂತ ಆರತಿ ಮಾಡ್ತಿದ್ದಿದ್ದು ಶಾರ್ಟ್ಸ್ನ ಹಾಕಿದ್ದೆ ನಾನು. ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಿನ್ನೆ ತಾನೇ ಕರು ಹಾಕಿದ್ದೆ ಹಸು. ತುಂಬ ಚೆನ್ನಾಗಿದೆ ಕರು, ಹೆಣ್ಗರು ಹಾಕಿದ್ದೆ. ನಾನು ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಿದ್ದೆ. ಸೊ ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಜನ ಲೈಕ್ಸು, ತುಂಬ ಜನ ನೋಡಿದ್ದಾರೆ. ನನಗಂತೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ಬನ್ನಿ ಗೈಸ್, ಹಸುನ ತೋರಿಸ್ತೀನಿ ಫಸ್ಟು ನಿಮಗೆ. ಬನ್ನಿ. ಹಸು ನಾವು ತಂದಿದ್ದು ನೀವು ನೋಡಿರ್ತೀರ, ಬಟ್ ತೋರಿಸ್ತಾ ಇದ್ದೀನಿ. ಇದು ಹಸು, ಕರು ಆ ಕಡೆ ಮಲಗಿದೆ ನೋಡಿ. ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದೀವಿ ಹಸುಗೆ. ಇದು ಗೌರಿ ಅಂತ ಹೆಸರಿಟ್ಟಿದ್ದೀವಿ ಗೈಸ್ ನೋಡಿ. ಹಾಯ್ ಗಾಯ್ಸ್, ಇದು ನಿನ್ನೆ ವ್ಲಾಗ್ ಆಗಿರುತ್ತೆ. ಏನಪ್ಪ ಅಂತಂದರೆ ಹಸು ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡು ನಿನ್ನೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಇದೇ ಹಸು ತಂದಿರೋದು, ನೀವೆಲ್ಲ ನೋಡಿರ್ತೀರ. ಶಾರ್ಟ್ಸ್ಗೆ ಹಾಕಿದ್ದೆ, ಯೂಟ್ಯೂಬ್ ಶಾರ್ಟ್ಸ್ಗೆ, ಇನ್ಸ್ಟಾಗ್ರಾಮ್ಗೂ ಹಾಕಿದ್ದೆ. ಸೊ ಇದೇ ನೋಡಿ. ಅಣ್ಣ ತುಂಬ ದಿನದಿಂದ ಹುಡುಕ್ತಿದ್ರು, ನಾಟಿ ಹಸು ಬೇಕು, ಬೆಣ್ಣೆ ತುಪ್ಪ ಮಾಡೋಕ್ಕೆಲ್ಲ ನಾಟಿ ಹಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹುಡುಕ್ತಿದ್ರು. ತುಂಬ ದಿನ ಆಗಿತ್ತು, ಸಿಕ್ಕಿರಲಿಲ್ಲ. ಸೊ ಸಂತೆಗೆ ಹೋಗಿದ್ರು ಹಸು ಹುಡ್ಕೋಕ್ಕೆ ಅಂತಲೇ. ಆವಾಗ ಸಿಕ್ತಂತೆ. ಇದು ಒಂದೇ ಒಂದು ಹಸು ಬಂದಿತ್ತಂತೆ, ನಾಟಿ ಹಸು. ಸೊ ಅಣ್ಣಂಗೆ ಇದು ಇಷ್ಟ ಆಗಿ ಹಸುನ ಹುಡ್ಕೊಬಂದರು, ಅಂದರೆ ತೊಗೊಬಂದರು. ಇದು ಬಂದ್ಬಿಟ್ಟು ಸಕಲೇಶ್ಪುರದಿಂದ ಬಂದಿತ್ತಂತೆ ಸಂತೆಗೆ. ಇದು ಒಂದೇ ಒಂದು ಹಸು ಇತ್ತಂತೆ. ಸೊ ಹಂಗಾಗಿ ಅಣ್ಣಂಗೆ ನೋಡಿದ ತಕ್ಷಣವೇ ಇಷ್ಟ ಆಗಿಬಿಟ್ಟಿದೆ, ಹುಡ್ಕೊಬಂದ್ಬಿಟ್ಟಿದ್ದಾರೆ, ಅಂದರೆ ತೊಗೊಂಡ್ರಂತೆ. ಇದು ಪ್ರೈಸ್ ಬಂದ್ಬಿಟ್ಟು 45,000 ಆಯ್ತಂತೆ. ಅಂದರೆ ಫಸ್ಟ್ 50 ಹೇಳ್ತಿದ್ರಂತೆ, ಆಮೇಲೆ ಬಾರ್ಗಿನ್ ಎಲ್ಲ ಮಾಡಿ 45ಗೆ ಬಂದ್ರಂತೆ. ನೆಕ್ಸ್ಟ್ ಅದಾದಮೇಲೆ ಹಸು ಕರು ಹಾಕಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಒಂದು ದಿನಕ್ಕೆ ಕರ ಹಾಕ್ತು ನೋಡಿ. ಬಂದಿದ್ದ ದಿನ ಈ ಥರ ಆರತಿ ಮಾಡಿ ವೆಲ್ಕಮ್ ಮಾಡ್ಕೊಂಡ್ವಿ ಹಸುನ. ತುಂಬ ಇಷ್ಟ ಆಯಿತು ನಮಗಂತೂ ಹಸು, ಅಣ್ಣಂಗೂ ತುಂಬ ಇಷ್ಟ ಆಯಿತು. ಬಂದಿದ್ದ ದಿನ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಅದಕ್ಕೆ ಮಲ್ಕೊಂತು ತುಂಬ ದೂರದಿಂದ ನಿಂತ್ಕೊಬಂದಿತ್ತಲ್ಲ. ಸೊ ಹಂಗಾಗಿ ಇದು ಕರು ಹಾಕಿದ್ದಿನ ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ನಾವು ಎಲ್ಲ ಫಸ್ಟು ಓರಿ ಕರು ಹಾಕುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಹೆಣ್ಣು ಕರು ಹಾಕ್ತು. ತುಂಬ ಖುಷಿ ಆಯಿತು. ಕರು ನೋಡಿ ಎಷ್ಟು ಮುದ್ದಾಗಿದೆ. ನಾವು ಇವತ್ತು ಪಾಪಗೆ ವ್ಯಾಕ್ಸಿನ್ ಮಾಡಿಸೋಣ ಅಂತ ಅಂದ್ಕೊಂಡು ಪಾಪನ ರೆಡಿ ಮಾಡಿದ್ವಿ. ಮರ್ತೆ ಹೋಗಿತ್ತು ವ್ಯಾಕ್ಸಿನ್ ಮಾಡಿಸೋದು. ಸೊ ಹಂಗಾಗಿ ಫೋನ್ ಮಾಡಿದರು ಇವತ್ತು. ಸೊ ಹಂಗಾಗಿ ಇಲ್ಲಿ ನೋಡಿ ಪಾಪನ ರೆಡಿ ಮಾಡಿಸ್ಕೊಂಡು ನಾನು ರೆಡಿಯಾಗಿದ್ದೀನಿ. ಇವಾಗ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಬರ್ಬೇಕು. ಮರ್ತೋಗ್ಬಿಟ್ಟಿತ್ತಂದರೆ ನೆಕ್ಸ್ಟ್ ಡೇಟ್ ಕೊಟ್ಟಿರಲಿಲ್ವಲ್ಲ, ಸೊ ಹಂಗಾಗಿ ಮರ್ತೋಗ್ಬಿಟ್ಟಿತ್ತು. ಇವಾಗ ಹೋಗಬೇಕು ಗಾಯ್ಸ್. ನೆಕ್ಸ್ಟ್ ಬೆಳಗ್ಗೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಆಷಾಢ ಫ್ರೈಡೇ. ಸೊ ಹಂಗಾಗಿ ಪೂಜೆ ಮಾಡ್ಕೊತಾ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ, ನೆಲ ಒರೆಸಿ, ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರು ಅಮ್ಮ. ನಾನು ಬರೀ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಅಂದರೆ ಆಷಾಢ ಫ್ರೈಡೇ ಅಲ್ವಾ, ಸೊ ಹಂಗಾಗಿ ಹೋದ ವಾರ ಎಲ್ಲ ಉಪ್ಪಿನ ದೀಪ ಹಚ್ಚಿದ್ನಲ್ಲ, ಸೊ ಅದಕ್ಕೆ ಈ ವಾರನೂ ಹಚ್ಚೋಣ ಅಂದ್ಬಿಟ್ಟು 3 ವಾರ ಹಚ್ಚಬೇಕು. ಸೊ ಹಂಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಈ ಕಡೆ ಅಣ್ಣ ಹಾಲು ಕರಿತಾಯಿದ್ರು. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲು ಕರಿತಿದ್ರಲ್ಲ, ಅದಕ್ಕೆ ನಾನು ಹೋಗಿದ್ದೆ ನೋಡೋಣ ಅಂತ. ಗಿನ್ನ ಕಾಯಿಸ್ಬಿಟ್ಟು ಎಡೆ ಕೊಡಬೇಕಲ್ಲ. ಎಲ್ಲೋಡಿ ಗಾಯ್ಸ್, ಸಿಂಕುಮ ಮಲ್ಕೊಂಡಿದ್ದಳೆ ಸಿಂಕು. ಇನ್ನು ಬನ್ನಿ, ನಮ್ಮ ಅಜ್ಜಿ ಇಲ್ಲೋಡಿ ತಿಂಡಿ ತಿಂತಾ ಇದ್ದಾರೆ. ಆಯ್ ಮಾಡು ದಾದಾ. ಇಲ್ಲೋಡಿ, ಇಲ್ಲಿ ನಮ್ಮಮ್ಮ ಇದ್ದಾರೆ, ಇಲ್ಲಿ ನಮ್ಮಪ್ಪ ಐತೆ. ನಮ್ಮಪ್ಪ ಏನೋ ಹುಡುಕ್ತಾ ಐತೆ. ಏನು ಹುಡುಕ್ತಾ ಇದೆಯಪ್ಪ? ಮುಸ್ಕು ಹುಡುಕ್ತಿದ್ದಾರಂತೆ. ಪಾಪು ನೋಡಿ, ಪಾಪು ಮಲಗಿದ್ದಾಳೆ, ಸ್ನಾನ ಮಾಡಿಸಿಲ್ಲ ಇವತ್ತು. ಮಲ್ಕೊಂಡಿದ್ದಾಳೆ, ಸ್ನಾನ ಮಾಡಿಸಿಲ್ಲ ಇವತ್ತಿನ. ಆಮೇಲೆ ನೆಕ್ಸ್ಟ್ ಇಲ್ಲಿ
ಇಲ್ಲಿ ನಮ್ಮಣ್ಣ ಗಿಣ್ಣೆ ಕಾಯಿಸ್ತಾ ಇದ್ದಾರೆ ಗಾಯ್ಸ್. ದೇವಸ್ಥಾನಕ್ಕೆಲ್ಲ ಎಡೆ ಕೊಡಬೇಕಂತೆ, ಗಿಣ್ಣೆ ಕಾಯಿಸ್ತಾ ಇದ್ದಾರೆ ನೋಡಿ. ಆಗಿದೆ ನೋಡಿ ಗಾಯ್ಸ್, ಇವತ್ತು ಆಷಾಢ ಶುಕ್ರವಾರ, ಸೊ ಹಂಗಾಗಿ ಪೂಜೆನೂ ಆಗಿದೆ. ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್, ಟೇಕ್ ಕೇರ್.